ನೋಡಿ ರುಬ್ಬಿದೆ. ಹಾ ಆಮೇಲೆ ಇದು ಇನ್ನೂ ತೆಳ್ಳಗಾಗುತ್ತೆ. ಹಾ ಕೊಟ ಕೊಟ ಅಂತ ನೋಡಿ ಗುಳ್ಳೆ ಬಂದಿದ್ಯಾ? ಆ ಗುಳ್ಳೆ ಬಂದಿದೆ ಅಂದ್ರೆ ಪರ್ಮನೆಂಟ್ ಆಗಿದೆ ಅಂತ. ಈ ಮಾಸನ ಹಿಡಿಸ್ತೀವಪ್ಪ. ಹಬ್ಬ ಅದು ಯಾರಿಗೂ ಗೊತ್ತಿಲ್ಲ. ನಾವು ಸೋಡಾನೇ ಹಾಕಿಲ್ಲ, ಸೋಡಾ ಪೌಡ್ರು ಕರೆಕ್ಟ್ ಅಲ್ಲ? ಬೇಕಾಗೇ ಇಲ್ಲ. ಇಲ್ಲಿ ನೋಡಿ ಸರ್, ಈ ತುದಿ ನೋಡಕ್ಕೆ ಖುಷಿ. ಆ ತುದಿ ಅಲ್ಲ ಸರ್, ನೋಡಿ ಎಷ್ಟು ಖುಷಿ ಬರೋದು ನೋಡಿ ಸರ್. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಹಳ್ಳಿಯಲ್ಲಿ ಅಜ್ಜಿ ಮಾಡಿದ ಕೈ ರುಚಿ ಚೇತನ್ ರಾವ್ ಅವರಿಗೆ ಒಲ್ದು ಬಿಟ್ಟಿದೆ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಮೈಸೂರಲ್ಲಿ ಚೇತನ್ ರಾವ್ ಅವರ ಅಡುಗೆ ಮನೆ ನಿಮ್ಗೆ ಗೊತ್ತಿದೆ. ಇವತ್ತು ಈ ಒಂದು ರೆಸಿಪಿ ನಾನು ಮಿಸ್ ಆಗಿತ್ತು, ಇದನ್ನು ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದ್ಬಿಟ್ಟೆ. ಸೆಟ್ ದೋಸೆ ಎಷ್ಟು ಚೆನ್ನಾಗಿತ್ತು ರೀ. ಚೇತನ್ ರಾವ್ ಅವ್ರ ಸೆಟ್ ದೋಸೆ ನೋಡಬೇಕು. ಸೊ ಇವತ್ತು ಅದೇ ರೆಸಿಪಿ ಸವಿವರವಾಗಿ ತೋರಿಸ್ತಾರೆ ಚೇತನ್ ರಾವ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಆಗಲಿ ಸರ್. ನೋಡಿ, ಈ CSR ಕ್ಯಾಟ್ರಿಂಗ್ ಬೆಂಗಳೂರಲ್ಲಿ ನಾವು ಕಾಮನ್ ಫ್ರೆಂಡ್ ಮದುವೆಗೆ ಹೋಗಿದ್ದಾಗ ಈ ಒಂದು ಸೆಟ್ ದೋಸೆ ಎಷ್ಟು ರುಚಿಯಾಗಿತ್ತು. ನಾವು ಯಾಕೆ ಮಿಸ್ ಮಾಡಿದೀವಿ ಅಂತಿದೆ ಸರ್. ನೀವು ಇವತ್ತು ಅದಕ್ಕೆ ಕರೆದಿದ್ದಾರೆ. ಸಾಮಾನ್ಯ ಸೆಟ್ ದೋಸೆಗೆ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಒಂದು ಮಸಾಲೆ ದೋಸೆ ಹಿಟ್ಟಲ್ಲೇ ಸೆಟ್ ದೋಸೆ ಮಾಡ್ಬೋದಾ, ಸೆಟ್ ದೋಸೆ ಹಿಟ್ಟಲ್ಲಿ ಮಸಾಲೆ ದೋಸೆ ಆಗುತ್ತಾ ಅನ್ನೋದೆಲ್ಲ ಕನ್ಫ್ಯೂಷನ್ ಇದೆ. ಹೌದು, ಅದನ್ನೆಲ್ಲ ಇವತ್ತು ಕ್ಲಿಯರ್ ಮಾಡೋಣ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಎರಡನೇ ಮಗು. ಹೌದು ಸರ್, ಗಂಡು ಮಗು. ಹೌದು, ಎರಡನೇದು ನೋಡಿ. ಸೊ ಹೀಗಾಗಿ ತಿರುಪತಿಗೆ ಹೋಗ್ಬೇಕಾ? ಅದಕ್ಕೆ ಮುಡಿಗೆ ಅದ್ಭುತ. ಸೊ ಇವತ್ತು ರೆಸಿಪಿ ಸ್ಟಾರ್ಟ್ ಮಾಡ್ಬಿಡೋಣ. ಖಂಡಿತ. ಇದು ನೆನೆ ಇಡೋದು ಅದು ಅಳತೆ ತೋರಿಸ್ತೀವಿ. ಖಂಡಿತ ತೋರಿಸಿ. ಸಿಂಪಲ್ ಆಗಿ ನಾನು ಹೇಳಿದಾಗೆ ಮಸಾಲೆ ದೋಸೆ ಸ್ವಲ್ಪ ಬೇರೆ ಥರ ತೋರಿಸಿದೀವಿ, ಸೆಟ್ ದೋಸೆ ಸ್ವಲ್ಪ ಬೇರೆ ಥರ. ಅದಕ್ಕೆ ಈಗ ತೋರಿಸಿ ನಮ್ದ್ರಲ್ಲಿ ಹೇಗೆ ಮಾಡ್ತೀವಿ ಅಂತ. ಸರ್, ಇದು ಎಷ್ಟು ವರ್ಷ ನೀವು ಮುಂಚೆ ನೆನೆಸ್ಬಿಟ್ಟಿದ್ರೆ ಆಗ್ಲೇ? ಇದು ನಕ್ಕಿ ತೊಳೆದು ನೆನೆಸಿರೋದು. ನೆನೆಸಿ 6 ಅವರಿಂದ ನೆನೆಸಿರ್ತೀವಿ. ಇದು ದಪ್ಪಕ್ಕಿ ಮತ್ತೆ ಕುಸ್ಲಕ್ಕಿ ಎರಡು ಮಿಕ್ಸ್ ಇದೆ. ದಪ್ಪಕ್ಕಿ ಕುಸ್ಲಕ್ಕಿ 2 ಲೋಟ ದಪ್ಪಕ್ಕಿ, 2 ಲೋಟ ದಪ್ಪಕ್ಕಿ ಹಾಕಿದ್ರೆ ದೋಸೆ ಅಕ್ಕಿ, ಅರ್ಧ ಲೋಟ ಕುಸ್ಲಕ್ಕಿ, 2 ಲೋಟ ದಪ್ಪಕ್ಕಿ, ಅರ್ಧ ಲೋಟ ಕುಸ್ಲಕ್ಕಿ. ಮಾಮೂಲಿ ದೋಸೆ ಅಕ್ಕಿ ಅಂತ ತಗೋತೀವಲ್ಲ, ಅದು ಮನೇಲಿ ದೋಸೆ ಅಕ್ಕಿ ಸಿಕ್ಲಿಲ್ಲ ಅಂದ್ರೆ ಸೊಸೈಟಿ ಅಕ್ಕಿ, ಏನ್ ತೊಂದರೆ ಇಲ್ಲ. ನೆನೆಸಿ 6 ಅವರಿಂದ ನೆನೆಸಿರ್ತೀವಿ. ಇದು ಅವಾಗ ಅದ್ರ ಜೊತೆಗೆ 2ಕ್ಕೆ ಅರ್ಧ ಕೊಟ್ಟಿದ್ದೀವಿ. 1 ಲೋಟ ಅವಲಕ್ಕಿ ನೆನೆಸಿದೆ. 1 ಲೋಟ ಅವಲಕ್ಕಿ ನೆನೆಸಿದೆ, ಮಾಮೂಲಿ ದಪ್ಪ ಗಟ್ಟಿ ಅವಲಕ್ಕಿ. ಆಯ್ತಾ? ಅರ್ಧ ಲೋಟ ಉದ್ದಿನ ಗೋಲ, ಅರ್ಧ ಲೋಟ. ಯಾರು ಸೆಟ್ ದೋಸೆಗೆ ಪುರಿ ಬಳಸಲ್ಲ, ಪ್ರೊಫಿನೆಸ್ ಗೊತ್ತಿಲ್ಲ ಜನ, ಅದಕ್ಕೆ ಅದೊಂದು ಲೋಟ ಪುರಿ ನೆನೆಸಿದೆ, ಕಡಲೆ ಪುರಿ. ಇದನ್ನೆಲ್ಲ ಹಾಕಿ ರುಬ್ಬಿಟ್ಟು ಇಟ್ಬಿಟ್ಟು ಒಂದು 6 ಅವರ್ ಬಿಟ್ಬಿಡೋಣ. ಮೆಂತ್ಯ 1 ಸ್ಪೂನು. ಇದು ರುಬ್ಬೇಕಾದ್ರೆ ಹಾಕೊಳ್ಳೋದಾ? ಇದು ಅದು ನೆನೆಸಿರ್ತೀವಿ. 6 ಅವರ್ಸ್. ಅದು 6 ಅವರ್ಸ್ ಜೊತೆಗೆ ನೆನೆಸಿರೋದು. ರುಬ್ಬಕ್ಕೆ ಮೆಂತ್ಯ ಒಂದು ಹಾಕೋಣ. ಆಯ್ತು. ಅಕ್ಕಿ ಜೊತೆನೆ ರುಬ್ಬಕ್ಕೆ ಮೆಂತ್ಯನೂ ಹಾಕಿರ್ತೀವಿ. ಕಮ್ಮಿ ಇರೋದ್ರಿಂದ ಸರ್ ಕೆಲವ್ರಿಗೆ ಅನುಮಾನ ಆಗ್ಬೋದು, ದೋಸೆ ಹೆಂಗಪ್ಪ ಮಿಕ್ಸಿಲ್ ರುಬ್ತಾ ಇದಾರೆ, ಗ್ರೈಂಡರ್ ರುಬ್ಬೇಕಾದ್ರೆ ಜಾಸ್ತಿ ಇರ್ಬೇಕು. ಮನೇಲೆಲ್ಲ ಎಲ್ರ ಮನೇಲೂ ಗ್ರೈಂಡರ್ ಇರೋದ, ಗ್ರೈಂಡರ್ ಹಾಕೊಳ್ಳಿ, ಮಿಕ್ಸಿ ಇರೋದು ಮಿಕ್ಸಿಲ್ ರುಬ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಸರ್, ರುಬ್ಬಿದಾಯ್ತು ನೋಡಿ. ರುಬ್ಬಿದೆ, ಈ ತರ ಇರ್ಬೇಕು ಈ ಕನ್ಸಿಸ್ಟೆನ್ಸಿ. ಆಮೇಲೆ ಇದು ಇನ್ನೂ ತೆಳ್ಳಗಾಗುತ್ತೆ. ರುಬ್ಬಾಗಿದೆ. ಇವಾಗ ಸ್ವಲ್ಪ ಉಪ್ಪು, 1 ಸ್ಪೂನ್ ಅಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ನೋಡಿ ಈ ಅದ ಬರ್ಬೇಕು. ರೈಟ್ ಸರ್. ಇಟ್ಬಿಡ ಅಲ್ಲಿ ಬೇಕಾದ್ರೆ ನೀರು ಹಾಕೋಬಹುದು. ಓಕೆ. ನೋಡಿ ಈ ಅದ ಬರ್ಬೇಕು. ಇವಾಗ ಇದನ್ನ ಒಂದು 5-6 ಅವರು ಹಾಗಾಗಿ ಬಿಟ್ಬಿಡ. ಹಬ್ಬ 6 ತಾಸು ಆಯ್ತು ಸರ್. ಪರ್ಫೆಕ್ಟ್ ಆಗಿ ನೋಡಿ ಬಂದಿದ್ದೀವಿ. ಹಿಂಗ ಉಪ್ಪು ಹಾಕಿದೀವಿ, ಒಂಚೂರು ಸಕ್ಕರೆ, 1 ಸ್ಪೂನ್ ಸಕ್ಕರೆ ಹಾಕೊಳ್ಳಿ.
ಹಾಕ್ಬೇಕಾ? ಹಾಕಿದ್ನಿ. ಹಾಕಿದ್ರಾ? ಹಾ. ಒಂಚೂರು. ಒಂಚೂರು ಕೊಟ ಅಂತ ನೋಡಿ ಗುಳ್ಳೆ ಬಂದಿದ್ಯಾ, ಹಾ ಹಾ. ಆ ಗುಳ್ಳೆ ಬಂದಿದ್ರೆ ಪರ್ಮನೆಂಟ್ ಆಗಿದೆ ಅಂತ. ಈ ತರ ಇರ್ಲಿ ಅದ. ಒಂದ್ ಟೆಸ್ಟ್ ಮಾಡೋದ್ ನೋಡ್ಕೊಳ್ಳಿ. ಇನ್ನೊಂಚೂರು ಡೀಲ್ ಬೇಕಾದ್ರೆ ಮಾಡ್ಕೋಬಹುದು. ನೋಡೋಣ, ಒಂದ್ ಚೆಕ್ ಮಾಡ್ಬಿಟ್ಟು ಹೇಳಿ. ಬಂಗಾರ ಇದೇ ಬಂಗಾರದಂಗ್ ಬರುತ್ತೆ ಬಿಡಿ. ಬಂಗಾರ ಅಲ್ಲ? ಎಲ್ಲ ಕರೆಕ್ಟ್ ಆಗಿದೆ. ತುಪ್ಪ ಕಾಮಧೇನು ಅಂದುಕೊಂಡಿದ್ದು ಹಾಗೆ ಬರಲೇಬೇಕು. ದೇವ್ರಿಗೆ ನೀಟಾಗಿ ಬರ್ಬೇಕು. ಹೌದು, ಫಸ್ಟ್ ಇಸ್ ಆಲ್ವೇಸ್ ಬೆಸ್ಟ್. ಪರ್ಫೆಕ್ಟ್ ಸರ್. ಸೆಟ್ ದೋಸೆ ಅಂದ್ರೆ ಹಿಂಗೆ ಇರ್ಬೇಕಂತ ಹೇಳ್ತೀವಲ್ಲ. ನೋಡಿ ಸರ್, ಮೊದಲನೇ ದೋಸೆ ಧನ್ ಧನ ಧನ್. ಟೆಸ್ಟಿಂಗ್ ಸೂಪರ್. ಯಾರು ಟೆಸ್ಟಿಂಗ್ ತೋರಿಸಿರ್ಲಿಲ್ಲ ಅಲ್ವಾ? ಟೆಸ್ಟಿಂಗ್ ತೋರಿಸಲ್ಲ, ಟೆಸ್ಟಿಂಗ್ ಪರ್ಫೆಕ್ಟ್. ನೋಡ್ರಿ, ಎಣ್ಣೆ ಫಸ್ಟಾ? ಫಸ್ಟ್ ಎಣ್ಣೆ, ಆಮೇಲೆ ತುಪ್ಪನೇ ಡೈರೆಕ್ಟ್ ಆಗಿ ಹಾಕೋಬೋದು, ಏನು ತೊಂದರೆ. ಸ್ವಲ್ಪ ಬಣ್ಣದ ಸೆಟ್ ದೋಸೆ ತುಪ್ಪ. ಹಿಂಗೆ ಹೋಲ್ಸೇಲಲ್ಲಿ ಆಗುತ್ತಲ್ಲ ಸರ್ ಮದುವೆ ಮನೇಲಿ? ಹೌದು, ಅದೇ ರಪ್ಪ ಅಂತ. ದೋಸೆ ಮಾಸ್ಟರ್ಗಳು ಇನ್ನೂ ಸ್ಪೀಡಾಗಿ ಹಾಕ್ತಾ ಇರ್ತಾರೆ. ನೋಡ್ರಿ, ಸಾಮಾನ್ಯ ಯಾರು ಕಳೆಪುರಿ ಹಾಕಿದ್ ನೋಡಿದ್ರ ದೋಸೆಗೆ? ಇಲ್ಲ. ಇಲ್ಲ ಅಲ್ಲ, ಇಲ್ಲ. ಎಲ್ಲ ಅದು ಸೀಮೆ ಅಕ್ಕಿ ಏನೇನೋ ಹಾಕ್ತಾರೆ. ಏನು ಬೇಕಾಗಿ ನೋಡಿ. ಹೆಂಗ್ ಬಂತ್ ನೋಡಿ. ಆಮೇಲೆ ನೀವು ಹೇಳ್ದಂಗೆ ನನ್ನ ಎತ್ಕೊಳ್ಳಿ ಅಂತಿದ್ದೆ ಆಗ್ಲೇ. ನೋಡಿ, ಅದೇ ಹೇಳ್ತಾ ಇದೆ ನೋಡಿ. ಚೇತನ್ ರಾವ್ ದೋಸೆ ಇಷ್ಟಾನೇ ಅದು ಎದೇಳಿ ಎನ್ನುತ್ತೆ. ಹೌದು, ನಾನೇ ಅದೇ ನೋಡಿ ವಿಶೇಷ ನೋಡ್ರಿ. ಸರ್. ನಿಮ್ಮ ಆಸೆನ ಈಡೇರ್ತೀವಪ್ಪ. ಹಬ್ಬ. ಪರ್ಫೆಕ್ಟ್ ದೋಸೆ. ನೋಡಿ ಸರ್, ನಿಮ್ಗೆ ಸೋಡಾ ಪಾಡ ಎಲ್ಲ ಹಾಕ್ಬಿಟ್ರೆ ಎಲ್ಲಾ ದೋಸೆನೂ ತೂತಾಗತ್ತೆ. ಹೌದು, ನೋಡಿದೀರಾ? ಹೌದು. ಎಷ್ಟು ಬೇಕೋ ಅಷ್ಟೇ ತೂತಾಗ್ತಾ ಇರೋದು. ಇದು ಸ್ಟ್ರಕ್ಚರ್. ಅವಲಕ್ಕಿ ಪುರಿ ಸ್ಟ್ರೆಂತ್ ಅಷ್ಟೇ. ಅವಲಕ್ಕಿದು ಸ್ಟ್ರೆಂತ್. ಹೌದು. ಮಂಡಕ್ಕಿದು ಅವಲಕ್ಕಿ ಕ್ರಿಪ್ ಕೊಡುತ್ತೆ ದೋಸೆಗೆ, ಪುರಿ ಸಾಫ್ಟ್ನೆಸ್ ಕೊಡುತ್ತೆ. ನಾವು ರುಬ್ಬಿರೋ ದೋಸೆ ಅಕ್ಕಿ ಇಟ್ಟು ಉದ್ದು ಟೇಸ್ಟ್ ಕೊಡಕ್ಕೆ ಅದು ಯಾರಿಗೂ ಗೊತ್ತಿಲ್ಲ. ನಾವು ಸೋಡಾನೇ ಹಾಕಿಲ್ಲ, ಸೋಡಾ ಪೌಡರ್ ಕರೆಕ್ಟ್ ಬೇಕಾಗೇ ಇಲ್ಲ. ಸೋಡಾ ಹಾಕ್ಬಿಟ್ರೆ ಎಲ್ಲಾ ಕಡೆ ತೂತ್ ಬರುತ್ತೆ, ಎಲ್ಲ ತೂತಾಗುತ್ತೆ. ಹಿಂಗೆಲ್ಲ ಬರಬಾರ್ದು, ಹಂಗ್ ಬರ್ಬಾರ್ದು. ತರಕಾರಿ ಹಾಕ್ರೆ ತರಕಾರಿ ದೋಸೆ, ಟೊಮೊಟೊ ಹಾಕ್ರೆ ಟೊಮೊಟೊ ದೋಸೆ, ಬಾಳೆಹಣ್ಣು ಹಾಕ್ರೆ ಬಾಳೆಹಣ್ಣು ದೋಸೆ, ಏನ್ ಬೇಕಾ ನೋಡಿ. ಬಟ್ ನೀವು ಇಂಗ್ರೀಡಿಯೆಂಟ್ಸೇ ಮೇನ್ ಸೀಕ್ರೆಟ್, ಅದೇ ಮೇನ್ ಆಯ್ತಾ ಸರ್? ಮತ್ತೆ ಬಾ ಇಲ್ಲ ಮೇನು ಸೆಟ್ ದೋಸೆ ಹೆಂಗ್ ಕಾಣುತ್ತೆ ಅನ್ನೋದಕ್ಕಿಂತ ಹೆಂಗ್ ಟೇಸ್ಟ್ ಇರುತ್ತೆ ಅದು ಮುಖ್ಯ. ನಾವು ಅದಕ್ಕೆ ಬರೋದಿಲ್ಲಿ. ಇದನ್ ಬೇಕಾದ್ರೆ ಚಾಲೆಂಜ್, 4 ದೋಸೆ ತಿನ್ನಿ ಅವು ಅಂತ ಬರಲ್ಲ. ಹೌದು.
ಹಾ ಬಿಡು ಬಂದ್ಬಿಡ್ತಲ್ಲ ದೋಸೆ. ಬಂತಲ್ಲ. ಹ್ಮ್. ಏನ್ ಸೈಡ್ ದೋಸೆ ಆಯ್. ಅದ ಕರೆಕ್ಟ್ ಆಗಿರ್ಲಿ ಅಂದಿದ್ರೆ ಪಪ್ಪಚ್ಚ ನಮ್ ಭಟ್ರು ಹೆಂಗ್ ಮಾಡ್ತಿದ್ರಪ್ಪ. ಅಲ್ಲ ಹಾ? ಶಬಾಸ್. ಸಬ್ಬಾಷ್. ಹಾ. ನೋಡಿ ಸರ್, ನಿಮ್ಗಿಂತ ತೂತು ದೊಡ್ಡದಾಗಿ ಬಂತು ನಮ್ದು. ಹೌದು ಸರ್, ಗುರುಗಳನ್ನ ಶಿಷ್ಯ ಮೀರ್ಸಿದ್ರೆ ಅಲ್ವಾ ಸರ್ ಅದಕ್ಕೆ ಬೆಲೆ. ಅಲ್ವಾ? ಶಿಷ್ಯ ಅಂತ ಒಪ್ಕೊಂಡಿದ್ದೇ ಒಂದು ದೊಡ್ಡ ಘನತೆ ಸರ್. ಇಲ್ಲಿ ನೋಡಿ ಸರ್, ಈ ತುದಿ ನೋಡಕ್ಕೆ ಖುಷಿ. ಆ ತುದಿ ಅಲ್ಲ ಸರ್, ನೋಡಿ ಎಷ್ಟು ಖುಷಿ ಬರೋದು ನೋಡಿ ಸರ್. ಡೌಟೇ ಇಲ್ಲ. ಹ್ಮ್. ಹಾ. ಹ್ಮ್ 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 ನೋಡಿ, ಫಾರ್ಮುಲಾ ಹಾಕಿ ತೆಗದಂಗೆ. ಹ್ಮ್. ಈ ಫಾರ್ಮುಲಾ ಹಾಕಿದೀವಿ, ಹ್ಮ್. ಅದು ಇಂಗ್ರೀಡಿಯಂಟ್ ಫಾರ್ಮುಲಾ ಹ್ಮ್. ಹಿಂಗೆ ಬರಬೇಕು, ಬಂದ್ಬಿಟ್ಟು. ಹೌದು. ನೆನ್ಪಿಟ್ಕೊಳ್ಳಿ ವೀಕ್ಷರೇ, ಅದೇನು ಫಾರ್ಮುಲಾ ಅಂತ ಓಪನಿಂಗಲ್ಲೇ ತೋರಿಸಿದೀವಿ. ಹಂಗೆ ಮಾಡ್ಕೋಬೇಕು, ಹಿಂಗೆ ಬರೋಕೆ. ಹಿಂಗೆ ಬಂದ್ಮೇಲೆ ಹಂಗೆ ತಿನ್ಬೇಕು. ತುಪ್ಪ ಇನ್ನೇ ಏನೇ ಹಾಕಿದ್ರು ದೋಸೆ ಅಬ್ಸರ್ವ್ ಮಾಡ್ಬೇಕು. ಹಾ, ಕೆಲವು ದೋಸೆಗಳಲ್ಲಿ ನೀವು ನೋಡ್ರಿ ಹೋಟ್ಲಲ್ಲಿ ಮುಟ್ತಿಂಗೆ ದೋಸೆ ಜಿಡ್ ಸಿಡ್ತಾ ಇರುತ್ತೆ. ಹೌದೌದು. ಹಾ ಹಾ. ಅದು ಅಬ್ಸರ್ವ್ ಮಾಡಲ್ಲ, ಯಾಕಂತಾರೆ ಮೈದಾ ಅಕ್ಕಿ ಹಿಟ್ಟು ಹ್ಮ್ ಹಿಟ್ಟಿಟ್ಟು ಮಸಾಲೆ. ಹ್ಮ್ ಇದು ನೋಡಿ, ಯಾವ ದೋಸೆಗೆ ಏನೇ ಜಿಡ್ಡು ನನ್ನ ಮೇಲೂ ಕೊಟ್ಟೆ ಈಗ ಹ್ಮ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಎಲ್ಲ ಅಬ್ಸರ್ವ್ ಆಗಿದೆ. ನೋಡಿ ಎಷ್ಟು ಡ್ರೈ ಆಗಿದೆ. ಹ್ಮ್ ನೋಡಿ, ಛತ್ರದಲ್ಲಿ ಜೋಡಿಸಂಗೆ ಜೋಡಿಸ್ಬಿಟ್ಟು ಆಗ್ಲೇ. ಓ, ಚಟ್ನಿ ನೋಡಿ ಆಗ್ಬಿಡ್ತು ನಮಗೆ, ಕಾಯಿ ಚಟ್ನಿ. ಬಂದಿದೆ. ಮತ್ತು ಇದು ರೆಸಿಪಿ ಆಗಲೇ ಇದೆ ನಮ್ಮ ಹತ್ರ, ಹಾಗಾಗಿ ಇವತ್ತು ತೋರಿಸಿಲ್ಲ. ಇವತ್ತು ಬರೀ ಸೆಟ್ ದೋಸೆ. ಹಾಂ, ಇದು ದೋಸೆ. ಮಸಾಲೆ ದೋಸೆ, ಮಸಾಲೆ ದೋಸೆ ಕೂಡ ರೆಡಿ. ಹಿಂಗೆ ಇದೆಲ್ಲ ಮಾಡ್ಕೋಬಹುದು. ಹೂವಿನಂತೆ ದೋಸೆ ಇದು. ಹಾಂ, ಮಸಾಲೆ ದೋಸೆನೂ ಇಷ್ಟು ಸಾಫ್ಟ್ ಆಗಿರುತ್ತೆ ಅನ್ನೋದು ಹಾಕಿ. ಹಾಕೋ ಜಾರನೂ ಕಾಣ್ಬೇಕು ಕೆಳಗಡೆ, ಹ್ಞೂ, ಅಷ್ಟು ಸಾಫ್ಟ್ ಇರ್ಬೇಕು. ಅಷ್ಟು ಸಾಫ್ಟ್. ದೋಸೆ ನೋಡಿ ಸರ್, ನೋಡಿ ಸರ್, ನೋಡಿ 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 ತಿನ್ ನೋಡಿ ಸರ್, ಬೇಗ 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 ಬಿಸಿ ಬಿಸಿ ಬಿಡ್ತಾ ಇಲ್ಲ ಇವರು. ಬಿಸಿ ಬಿಸಿ ಕಾಯಿ ಚಟ್ನಿ ತಿನ್ನಿ ಅಂತೀವ್ರೆ. ಎಷ್ಟು ಸಾಫ್ಟ್ ಇದೆ ನೋಡಿ ದೋಸೆ. ಇದು ನೀವು 4 ದೋಸೆ ತಿಂದೆ. ಬಾಯಿ ಹೇಳ್ತದೆ ಸರ್, ಈಗ ನಾಲಿಗೆ ಹೇಳ್ತಾ ಇದೆ. ಇಷ್ಟು ಸಾಫ್ಟ್ ಇದೆ. ನಮಗೆ ವಿದೌಟ್ ಸೋಡಾ ಪಡಿದು ಮತ್ತೆ. ಭರ್ಜರಿ ಭರ್ಜರಿ. ಗುಳ್ಳ ಜಾಸ್ತಿ ಬಾರ್ದು. ಈಗ ನಾವು ಹೇಳ್ತೀವಿ ಬೆಂಗಳೂರಿಂದ ಮೈಸೂರು ಬಂದಿದ್ದು ಆ ದಾರಿ ಇದೆಯಲ್ಲ, ಅದಕ್ಕೆ ಯಾವುದು ಮೋಸ ಇಲ್ಲ ಅಂತ. ಯಾಕಂದ್ರೆ ಇಷ್ಟು ದೂರ ಬಂದ ನಂತರ ಈ ಥರದ ರೆಸಿಪಿಗೆ ಬರೋದು ನಾವು ಸರ್. ಕಾದಿದ್ದು ನಾವು ತಗೊಂಡಿದ್ದಕ್ಕೂ ಸಾರ್ಥಕ. ನೀವು ಮನೇಲಿ ಮಾಡ್ಕೊಂಡ್ರೆ ಹೇಳ್ತೀರಿ ಚೇತನ್ ರಾವ್ ಅವ್ರದ್ದು ಬರೀ ದೋಸೆನೇ ತಿನ್ಬೋದು ಸರ್. ಬರೀ ದೋಸೆ. ನೋಡಿ, ಹೌದಾ? ಮಸಾಲೆ ಅನುಭವನೂ ನೋಡ್ಬೇಡಿ, ನೀವೇ ಮುರ್ಕೊಳ್ಳಿ ಸ್ವಲ್ಪ. ನೋಡಿ ಅದು ಹೆಂಗಿದೆ ಅಂತ. ಅದೇ ಹಿಟ್ಟಿನಲ್ಲಿ ಮಸಾಲೆ ದೋಸೆ. ಹಳ್ಳಿಯಲ್ಲಿ ಅಜ್ಜಿ ಮಾಡಿದ ಕೈ ರುಚಿ ಚೇತನ್ ರಾವ್ ಅವ್ರಿಗೆ ಒಲ್ದು ಬಿಟ್ಟಿದೆ. ಆಮೇಲೆ ನಾನು ಮಸಾಲೆ ದೋಸೆ ದಬಾಕ್ಲೂ ಇಲ್ಲ, ನೋಡಿದ್ರ? ಹೌದು, ಹಾಗೆ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ. ಇಲ್ಲಿ ಟ್ರಾನ್ಸ್ಪರೆಂಟ್ ನಾನೇ ಕಾಣ್ಬೋದೇನೋ ಅದ್ರಲ್ಲಿ. ನೋಡಿ ಮಹೇಶ್ವರ್ ಕಾಣ್ತಾ ಇದ್ದಾರೆ ಅಲ್ಲ. ಹಬ್ಬ ಎಲ್ಲರೂ ಕಾಯ್ತಾ ಇದಾರೆ. ಸೊ ನೀವು ಮಾಡ್ಕೊಂಡ್ಬಿಟ್ಟು ನಮಗೆ ಹೇಳಿ. ಖಂಡಿತ ಚೆನ್ನಾಗಿ ಬರುತ್ತೆ, ದಯವಾಗಿ ಮಾಡಿ. ನೀವು ಮಾಡಿದ ನಂತರ ಮನೆಯಲ್ಲಿ ಒಂದು ದೋಸೆ ಟೇಸ್ಟ್ ಮಾಡಿದ ನಂತರ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಇದೇ ಟೇಸ್ಟಿಗೆ ಮತ್ತೆ ಮತ್ತೆ ಪ್ರತಿ ವಾರ. ಸೊ ಮುಂದಿನ ಸತಿಗೆ ಮತ್ತೆ ಕಾಯೋಣ ನಾವು ಕೂಡ. ಏನು ಸರ್? ಎಸ್ ಸರ್. ಹಾಂ, ಸೊ ನಮ್ಮ ಕನ್ನಡ ನಾಡಿಗೋಸ್ಕರ ಕನ್ನಡದಲ್ಲೇ ವ್ಯವಹರಿಸೋಣ. ಯಾವುದೇ ಆಫೀಸ್ಗೆ ಹೋಗ್ಲಿ ಹೇಳ್ತಾ ಇರ್ತೀನಿ ನಾನು. ನಿಜ ಸರ್, ಇದೇನು ಸರ್ ಇದು? ನೋಡಿ ಸರ್, ನೋಡಿ ಅಭಿಮಾನಿಗಳು, ಅವ್ರ ಹೆಸರು ಮಣಿ ಅಂತ. ಹೌದು, 3D ಲೇಸರ್ ಎನ್ಗ್ರೇವಿಂಗ್ ಇವರ ಫೋಟೋವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ನೀವೇ ಹೇಳ್ಬೇಕು, ನಿಮ್ಮ ಅಡಿಗೆಗಳನ್ನೆಲ್ಲ ಮನೆ ಟ್ರೈ ಮಾಡ್ತಾರಂತ. ಅಡಿಗೆಗಳನ್ನೆಲ್ಲ ಟ್ರೈ ಮಾಡಿ. ಇದು ಡೆಸಿಬಲ್ ಅಂತ ಒಂದು ಒಳ್ಳೆ ದೊಡ್ಡ ಹೋಮ್ ಥಿಯೇಟರ್ ಇದೆ. ಹೋಮ್ ಥಿಯೇಟರ್ ಅವ್ರದ್ದು ಮೈಸೂರಿಗೆ ಲಾರ್ಜೆಸ್ಟ್. ಐ ಥಿಂಕ್ ಕರ್ನಾಟಕ ಟಾಪ್ ಮಾಡ್ತಾ ಇದಾರೆ ಅವರು.
ಫಿಲಂ ಆಕ್ಟರ್ಗಳು ಆಮೇಲೆ ಐ ಫಿಲಮ್ ಅಲಿಯನ್ ಫಿಲಂ ತೆಗೆದ್ರಲ್ಲ, ಶಂಕರ್ ಅವ್ರ ಮನೆ, ಅಮಿತಾಬ್ ಬಚ್ಚನ್ ಅವ್ರ ಮನೆ, ಸುಮಾರು VIP ಗಳ ಮನೆ ಎಲ್ಲ ಇವರೇ ಹೋಮ್ ಥಿಯೇಟರ್ ಮನೆಯಲ್ಲಿ ಮಾಡಿರೋದು. ಆಟೋಮೇಶನ್ ಅಂತಾರಲ್ಲ ಆ ತರ ಹೋಮ್ ಥಿಯೇಟರ್ ನ ಫಿಕ್ಸ್ ಮಾಡಿ ಇನ್ಸ್ಟಾಲ್ ಮಾಡಿ ಆಕ್ಚುಲಿ ಆಮೇಲೆ ಇವ್ರದ್ದು ಏನಂತಂದ್ರೆ ಈಗ ನಾನು ಹೇಗೆ ಮಾತಾಡ್ತೀನಿ ಅದೇ ತರ ನನ್ಗೆ ಖುಷಿ ಆಗೋಯ್ತು. ಇಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನ ಬಾಸ್ ಗುರುಗಳೇ ಅಂತ ಮಾತಾಡ್ತಾರಲ್ಲ, ಏನಕ್ಕೆ ಅಂತಾರೆ ನಾವು ಮಾಡೋ ರೆಸಿಪಿಗಳನ್ನೆಲ್ಲ ಇಡೀ ಅವ್ರ ಸ್ಟಾಫ್ 100 ಜನ ಇದಾರೆ, ಇವರೇ ಸಾರ್ ಮಾಡ್ತಾರೆ, ಇವರೇ ಟೊಮೊಟೊ ಬಾತ್ ಮಾಡ್ತಾರೆ, ಎಲ್ಲಾರು ಖುಷಿ. ಎಲ್ಲ ನಾರ್ತ್ ಇಂಡಿಯನ್ಸ್ ಅವ್ರ ಹತ್ರ ಕೆಲ್ಸನೇ ಬಿಟ್ಟವ್ರಂತೆ ನಮ್ ರುಚಿ ನೋಡಿ. ಅವ್ರು ಅಷ್ಟು ಖುಷಿ ಪಡ್ತಾರೆ. ಆಮೇಲೆ ಅಯ್ಯೋ ನನ್ಗೆ ಹೇಳೋಕೆ ಆಗಲ್ಲ ಅವ್ರ ಬಗ್ಗೆ, ಅಷ್ಟು ಒಳ್ಳೆ ಜನ ಅಂತಾರೆ. ನಮ್ಗೆ ಖುಷಿ ಆಯ್ತು. ಸೊ ಒಳ್ಳೊಳ್ಳೆ ಅದ್ಭುತವಾದ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮನೆಗೆಲ್ಲ ಹೋಮ್ ಥಿಯೇಟರ್ ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರ ನಂಬರ್ ಡಿಸ್ಪ್ಲೇ ಮಾಡಿದೀವಿ. ಖಂಡಿತ. ಆಮೇಲೆ ಮುಂದಿನ ಸಂಚಿಕೆಲ್ಲ ಸಾಧ್ಯ ಆದ್ರೆ ಅವ್ರ ಸ್ಟುಡಿಯೋ ತೋರಿಸ್ತೀವಿ ನಿಮಗೆ. ಹೌದು, ಓಕೆ. ನಾವು ಇಬ್ರು ಹೋಗೋಣ ಸರ್. ಖಂಡಿತ. ಜರ್ಮನ್ ಸಂಬಂಧಪಟ್ಟಿದ್ದು ಇವ್ರದೇ ಒಂದು ಬ್ರ್ಯಾಂಡ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ನಮ್ಗೆ ಖುಷಿ ಆಯ್ತು ನೋಡಿ, ಯಾವ ಕಡೆ ತಿರುಗಿ ನೋಡಿದ್ರು ಮಾಡಿದಾರಲ್ಲ, ಚೆನ್ನಾಗಿದೆ. ಸೊ ಸರ್ ಮಣಿ ಅವರಿಗೆ ಧನ್ಯವಾದ ತಿಳಿಸಿ. ನಿಮ್ಗೆ ಇನ್ನೊಂದು ಖುಷಿ ಏನಂದ್ರೆ ನಮ್ಮ ಚಾನೆಲ್ ನ ಎಷ್ಟು ಜನ ಎಲ್ಲೆಲ್ಲಿ ನೋಡ್ತಿದ್ದಾರೆ ನೋಡಿ. ನಿಜ. ನಮ್ಮೊಟ್ಟಿಗೆ ಎಲ್ಲ ಅದ್ಭುತ ಜನ ಸಿಗ್ತಿದ್ದಾರೆ. ಮತ್ತೆ ಸಿಗೋಣ. ನಮಸ್ಕಾರ. ನಮಸ್ಕಾರ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.